ಸ್ವಾತಂತ್ರ್ಯ ಸಮರ ಪ್ರಕರಣ ಸಂಬಂಧಪಟ್ಟಂಗೆ ಕಮಿಷನರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಅಮಾನತು ಮಾಡಿದ್ದಾರೆ. ಈಗ ಏನು ಸರಿ ಅನಿಸ್ತಾ ಅಂದರೆ ನೋಡಿ, ಮೊನ್ನೆ ನಡೆದಿರ್ತಕ್ಕಂಥ ಬೆಂಗಳೂರಿನಲ್ಲಿ ಏನು RCB ಒಂದು ಕಡೆ ಗೆಲುವನ್ನು ಸಾಧಿಸಿ ಟ್ರೋಫಿನ ಗೆದ್ದು ಬಂದು 18 ವರ್ಷದ ಗೆದ್ದು ಬಂದಮೇಲೆ ಭಾಳಷ್ಟು ವಿಜೃಂಭಣೆಯಿಂದ ಆಗಿದ್ದು ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಬೇರೆ ಬೇರೆ ಕಡೆ ಕೂಡ ಸಂಭ್ರಮಾಚರಣೆ ಆಗಿದೆ. ಕನಿಷ್ಠ ಪಕ್ಷ ಸರ್ಕಾರ ಅರ್ಥ ಮಾಡ್ಕೋಬೇಕಾಯಿತು. ಯಾವಾಗ RCB ಟೀಮು ಅವತ್ತಿನ ದಿವಸ ಗೆದ್ದ ಮೇಲೆ ಬಹುತೇಕ ರಾಜ್ಯದ ಎಲ್ಲ ಊರುಗಳಲ್ಲಿ ಕೂಡ ರಾತ್ರಿ 2 ಗಂಟೆ 3 ಗಂಟೆ ಮಟ್ಟ ಸಂಭ್ರಮಾಚರಣೆ ನಡೆದಿರ್ತಕ್ಕಂಥದ್ದು ಇದು. ಕನಿಷ್ಠ ಪಕ್ಷ ಸರ್ಕಾರಕ್ಕೂ ಮತ್ತು ಇಲಾಖೆಗೆ ಇಷ್ಟರ ಜವಾಬ್ದಾರಿ ಇರಬೇಕು. ನಾಳೆ ಇಮ್ಮಿಡಿಯೇಟಾಗಿ ಫಸ್ಟ್ ಆಫ್ ಆಲ್ ಮಿಸ್ಟೇಕ್ ಮಾಡಿದೆ ಅಂದರೆ ಇಮಿಡಿಯೇಟಾಗಿ ಅವ್ರು ಬೆಂಗಳೂರಿಗೆ ಕರೆಸಿದ್ದು ಬಹಳ ದೊಡ್ಡ ತಪ್ಪು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿತು. ಅಷ್ಟು ಹರಿಬರಿ ಏನಿತ್ತು ಅನ್ನೋಂಥದ್ದು ನನಗೆ ಯಾವುದೂ ಕೂಡ ಅರ್ಥ ಆಗ್ತಾಯಿಲ್ಲ. ಹಿಂದೆ ಬಾಂಬೆದಲ್ಲಿ ಕೂಡ ಒಂದು IPL ಗೆದ್ದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ನಡೆದಂಥ 4-5 ಲಕ್ಷ ಜನ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಘಟನೆಗಳು ಕೂಡ ಪ್ರಾಬ್ಲಮ್ ಆಗಲ್ಲ ರೀತಿಯಲ್ಲಿ ಅಲ್ಲಿ ಸರ್ಕಾರ ಅವತ್ತೇ ನಿರ್ವಹಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಮೊನ್ನೆ ಘಟನೆ ಭಾಳ ದುರ್ದೈವದ ಆಗಿರ್ತಕ್ಕಂಥ ಘಟನೆ. ಅದು ನಿಮ್ಗೆ ಸೇಮ್ ಟೈಮ್ನಲ್ಲಿ ಎರಡೆರಡು ಕಡೆ, ಒಂದು ಕಡೆ ವಿಧಾನಸೌಧನಾಗ ಇಡ್ತೀರಿ, ಒಂದು ಕಡೆ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಡುವಂಥ ಪ್ರಯತ್ನ ಆಗಿದ್ದ. ಯಾಕೆ ಆ ಥರ ಮಾಡಿದರು, ಸರ್ಕಾರ ಯಾವ ರೀತಿ ಆ ಥರ ಡಿಸಿಷನ್ ತೊಗೊಂತು ಅನ್ನೋಂಥದ್ದು ಇನ್ನೂವರೆಗೂ ಕೂಡ ಯಕ್ಷ ಪ್ರಶ್ನೆ. ಎರಡನೇದ್ದು, ಇವತ್ತು 11 ಜನ ವಿದ್ಯಾರ್ಥಿನಿಯರು ಇವತ್ತು ಅಲ್ಲೇ ಜೀವವನ್ನು ಕೊಡ್ತಕ್ಕಂಥದ್ದು ಆಗಿದೆ. ಇವತ್ತು ನೂಕಾಟದಲ್ಲಿ ತಳ್ಳಾಟದಲ್ಲಿ ಇವತ್ತು ಜೀವನ ಕಳ್ಕೊಂಡಿದ್ದಾರೆ. ಮುಂದಿನ ಭವಿಷ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ತೀರ್ಕೊಂಡು ಹೋಗಿರ್ತಕ್ಕಂಥ ಘಟನೆ ನೋಡಿದ್ದೇವೆ. ಈಗ ನಾವು ಕೇವಲ ವಿಧಾನಸೌಧ ಮುಂದೆ ಮಾಡಿದ್ವಿ, ಚನ್ನಸ್ವಾಮಿ ಕ್ರೀಡಾಂಗಣ ನಮ್ಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತು ಹೇಳಿದರೆ ಇದು ನಿಜವಾಗ್ಲೂ ಕೂಡ ನಾಚಿಕೆ ಇಡ್ತಿರ್ತಕ್ಕಂಥ ಸಂಗತಿ. ಸರ್ಕಾರ ಅಂದಮೇಲೆ ಎಲ್ಲ ಬಂದೋಬಸ್ತುಗಳನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇರುತ್ತೆ. ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ರೀತಿಯಲ್ಲಿ ಇವತ್ತು ಬೆಂಗಳೂರು ಪೊಲೀಸ್ ಆಯುಕ್ತರನ್ನು 4 ಜನ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಅಂದರೆ ಯಾರ್ದೋ ಒಂದು ತಲೆ ಕಟ್ಟಿ ನಾವೇನಿಲ್ಲ ಇದ್ರಾಗ ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಿದೆ. ಈ ರೀತಿ ಮಾಡೋದ್ರಿಂದ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ನೀವು ಅವರ ನೈತಿಕ ಸ್ಥೈರ್ಯವನ್ನು ಕುಂದಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ನನಗೆ ಇರ್ತಕ್ಕಂಥ ಮಾಹಿತಿ ಅಂತಂದರೆ, ಅಂದರೆ ಬೇರೆ ಬೇರೆ ಮಾಹಿತಿಗಳನ್ನು ಇನ್ಫಾರ್ಮೇಷನ್ ನಾವು ಮತ್ತು ಮಾಧ್ಯಮದಲ್ಲಿ ನೋಡಿದರೆ ಅಧಿಕಾರಿಗಳು ಇದಕ್ಕೆ ಬೇಡ ಅಂತ ಹೇಳಿದರು ಅಂತಕ್ಕಂಥ ಮಾಹಿತಿ ಇದೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನತಕ್ಕಂಥದ್ದನ್ನು ಸರ್ಕಾರ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಈ ಥರ ನೀವು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಮಾಡಿ ನಮ್ಮದು ಮುಗೀತು ಕೈ ತೊಳ್ಕೊಂಡಾದ್ರೆ ಇದು ಯಾವುದಕ್ಕೂ ಕೂಡ ಒಪ್ಪುವಂಥ ಪ್ರಶ್ನೆ ಇಲ್ಲ. ಇದರಾಗ ಟೋಟಲ್ ಫೇಲ್ಯೂರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದರ ನೇರವಾಗಿ ಹೊಣೆಯನ್ನು ಹೊರಬೇಕಾಗುತ್ತೆ. ಹಾಗಾದರೆ ನಿಮ್ಗೆ ಅಷ್ಟು ಅವ್ರನ್ನ ತೆಗೆದು ಹಾಕೋಕ್ಕಿಂತ ನಿಮಗೆ ನೈತಿಕತೆ ಅಂತಕ್ಕಂಥದ್ದು ಏನಿದ್ರೆ ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ಆಗ್ರಹವನ್ನು ನಾನು ವ್ಯಕ್ತಪಡಿಸ್ತೀನಿ. ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು. ಈಗ ಉಪಮುಖ್ಯಮಂತ್ರಿಗಳು ಬಂದು ನಿನ್ನೆ ಅಲ್ಲಿ ಭೇಟಿಯಾಗಿ ಮಾತಾಡುವಂಥದ್ದಾಗುತ್ತೆ. ಆದರೆ ಇವರವ್ರಿಗೆ ಕೂಡ ಆ್ಯಕ್ಷನ್ ಏನು ಅಂತದಕ್ಕೆ ನಾವೆಲ್ಲ ತನಿಖೆ ಕೊಟ್ಟೇವೆ, ತನಿಖೆ ಎಲ್ಲ ಕೊಟ್ಟರೆ ಕರೆಕ್ಟ್, ಬಟ್ ಮಾಡೋಕ್ಕೆ ಹೇಳಿದ್ಯಾರು, ಮಾಡೋಕ್ಕೆ ಹಚ್ಚಿದ್ಯಾರು ಅಂತ ಅದರ ಮೂಲಕ ಇನ್ನೂ ಕೈ ಹಾಕ್ತಾಯಿಲ್ಲ. ಆ ಮೂಲಕ ಕೈ ಹಾಕಿದರೆ ಇದಕ್ಕೆ ಯಾರು ಅನ್ನೋಂಥದ್ದು ಗೊತ್ತಾಗುತ್ತೆ.